ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹರೀಶ್. ಸಾಧನೆ ಮಾಡೋದಕ್ಕೆ ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್ ಬೇಕಾಗಿಲ್ಲ, ದೊಡ್ಡ ದೊಡ್ಡ ಪದವಿಗಳೂ ಬೇಕಾಗಿಲ್ಲ. ಕೇವಲ ಒಂದು ಗಟ್ಟಿ ಮನಸ್ಸು ಮತ್ತು ಸತತ ಪರಿಶ್ರಮವಿದ್ದರೆ ಜಗತ್ತೇ ನಮ್ಮತ್ತ ತಿರುಗಿ ನೋಡುವಂತೆ ಮಾಡಬಹುದು ಎಂಬುದಕ್ಕೆ ಇವರೇ ಸಾಕ್ಷಿ. ಒಂದು ಕಾಲದಲ್ಲಿ ಬಸ್ನಲ್ಲಿ ಪ್ರಯಾಣಿಕರಿಗೆ ಚಿಲ್ಲರೆ ಎಣಿಸುತ್ತಾ ಟಿಕೆಟ್ ಅರಿಯುತ್ತಿದ್ದ ಕೈಗಳಿವು. ಆದರೆ ಇಂದು ಅದೇ ಕೈಗಳಲ್ಲಿ ಭಾರತ ದೇಶದ 4ನೆಯ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ಮಿನುಗುತ್ತಿದೆ. ಅವರು ಮತ್ಯಾರೂ ಅಲ್ಲ, ನಮ್ಮ ಹೆಮ್ಮೆಯ ಕನ್ನಡಿಗ, ಮಂಡ್ಯದ ಮದ್ದೂರಿನ ಪುಸ್ತಕದ ಮನೆ ಖ್ಯಾತಿಯ ಅಂಕೇಗೌಡರು. ಕೇವಲ ಒಬ್ಬ KSRTC ಕಂಡಕ್ಟರ್ ಆಗಿದ್ದ ವ್ಯಕ್ತಿ ಇಡೀ ದೇಶವೇ ಹೆಮ್ಮೆ ಪಡುವಂತಹ ಅಕ್ಷರ ಸಾಮ್ರಾಜ್ಯ ಕಟ್ಟಿದ್ದು ಹೇಗೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಅದ್ಭುತ ಯಶೋಗಾಥೆಯನ್ನು ವಿವರವಾಗಿ ತಿಳಿಯೋಣ. ಅಂಕೇಗೌಡರ ಹುಟ್ಟೂರು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಅರಳುಕೋಟೆ ಎಂಬ ಸಣ್ಣ ಹಳ್ಳಿ. ಕೃಷಿ ಹಿನ್ನೆಲೆಯ ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿದ ಇವರಿಗೆ ಬಾಲ್ಯದಿಂದಲೇ ಓದುವುದೆಂದರೆ ಪಂಚಪ್ರಾಣ. ಆದರೆ ಮನೆಯ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ. ಆದರೂ ಕಷ್ಟಪಟ್ಟು ಓದಿ ಮೈಸೂರು ವಿಶ್ವವಿದ್ಯಾಲಯದಿಂದ ಕನ್ನಡ MA ಪದವಿ ಪಡೆದರು. ಉನ್ನತ ಶಿಕ್ಷಣ ಮುಗಿದರೂ ತಕ್ಷಣಕ್ಕೆ ಒಳ್ಳೆಯ ಕೆಲಸ ಸಿಗಲಿಲ್ಲ. ಕೊನೆಗೆ ಜೀವನ ನಿರ್ವಹಣೆಗಾಗಿ ಅವರು KSRTC ಸಂಸ್ಥೆಯಲ್ಲಿ ಬಸ್ ಕಂಡಕ್ಟರ್ ಆಗಿ ಕೆಲಸಕ್ಕೆ ಸೇರಿಕೊಂಡರು. ಮದ್ದೂರು ಘಟಕದಲ್ಲಿ ಅವರ ವೃತ್ತಿ ಜೀವನ ಆರಂಭವಾಯಿತು. ಬಸ್ ಕಂಡಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದಾಗ ಅಂಕೇಗೌಡರಿಗೆ ಒಂದು ವಿಭಿನ್ನ ಹವ್ಯಾಸವಿತ್ತು. ಬಸ್ ನಿಲ್ದಾಣಗಳಲ್ಲಿ ಕಸದಂತೆ ಬಿದ್ದಿರುತ್ತಿದ್ದ ಹಳೆಯ ಪತ್ರಿಕೆಗಳು, ಮ್ಯಾಗಝಿನ್ಗಳು, ಯಾರೋ ಓದಿ ಬಿಸಾಡಿದ ಪುಸ್ತಕಗಳನ್ನು ಅವರು ಆಯ್ದು ಎತ್ತಿಟ್ಟುಕೊಳ್ಳುತ್ತಿದ್ದರು. ಅಷ್ಟೇ ಅಲ್ಲ, ತಿಂಗಳ ಸಂಬಳ ಕೈಗೆ ಬರುತ್ತಿದ್ದಂತೆ ಮನೆಯ ಖರ್ಚಿಗೆ ಸ್ವಲ್ಪ ಹಣ ಇಟ್ಟು ಉಳಿದ ಸಂಪೂರ್ಣ ಹಣವನ್ನು ಹಳೆಯ ಪುಸ್ತಕದ ಅಂಗಡಿಗಳಿಗೆ ಸುರಿಯುತ್ತಿದ್ದರು. ತಮಗೆ ಊಟ ಇಲ್ಲದಿದ್ದರೂ ಪರವಾಗಿಲ್ಲ, ಪುಸ್ತಕ ಕೊಳ್ಳುವುದನ್ನು ಅವರು ನಿಲ್ಲಿಸಲಿಲ್ಲ. ಆರಂಭದಲ್ಲಿ ಹೆಂಡತಿ ಮತ್ತು ಕುಟುಂಬದವರು ಇದೇನು ಹುಚ್ಚು, ಸಂಬಳದ ಹಣವೆಲ್ಲ ಹೀಗೆ ವೇಸ್ಟ್ ಮಾಡುತ್ತಿದ್ದೀರಲ್ಲ ಎಂದು ಬೇಸರ ಮಾಡಿಕೊಂಡಿದ್ದೂ ಉಂಟು. ಆದರೆ ಅಂಕೇಗೌಡರ ಅಕ್ಷರ ಪ್ರೀತಿಯ ಮುಂದೆ ಆ ಎಲ್ಲ ವಿರೋಧಗಳು ಕರಗಿ ಹೋದವು. ಪುಸ್ತಕದ ಮನೆ ಎಂಬ ಅಕ್ಷರ ಮನೆಯನ್ನು ಅವರು ಕಟ್ಟಿದ್ದೇಗೆ ಅಂತ ನೋಡೋದಾದರೆ, ಮದ್ದೂರಿನ ಅರಳುಕೋಟೆಯಲ್ಲಿರುವ ಅವರ ಪುಸ್ತಕದ ಮನೆಯ ಅದ್ಭುತ ದೃಶ್ಯಗಳು, ನೆಲದಿಂದ ಮೇಲ್ಛಾವಣಿಯವರೆಗೆ ಜೋಡಿಸಲ್ಪಟ್ಟಿರುವ ಲಕ್ಷಾಂತರ ಪುಸ್ತಕಗಳ ವಿಡಿಯೋಗಳನ್ನು ನೀವೀಗಾಗಲೇ ನೋಡ್ತಾ ಇರ್ತೀರ. ಪುಸ್ತಕಗಳನ್ನು ಸಂಗ್ರಹಿಸ್ತಾ ಹೋದಂತೆ ಅಂಕೇಗೌಡರ ಪುಟ್ಟ ಮನೆ ಸಾಲದಾಯಿತು. ಆಗ ಅವರು ತಮ್ಮ ಸ್ವಂತ ಶ್ರಮದಿಂದ ಮದ್ದೂರಿನಲ್ಲಿ ಒಂದು ಗ್ರಂಥಾಲಯವನ್ನು ನಿರ್ಮಿಸಿದರು. ಅದಕ್ಕಿಟ್ಟ ಹೆಸರು ಪುಸ್ತಕದ ಮನೆ. ಇಂದು ಈ ಪುಸ್ತಕದ ಮನೆಯಲ್ಲಿ ಎಷ್ಟು ಪುಸ್ತಕಗಳಿವೆ ಗೊತ್ತಾ? ಬರೋಬ್ಬರಿ 10 ಲಕ್ಷಕ್ಕೂ ಹೆಚ್ಚು ಅಪರೂಪದ ಪುಸ್ತಕಗಳು ಮತ್ತು ಪತ್ರಿಕೆಗಳು ಇಲ್ಲಿವೆ. ಇಲ್ಲಿ ಕೇವಲ ಕಾದಂಬರಿಗಳಿಲ್ಲ, 1930ರ ದಶಕದ ಹಳೆಯ ಪತ್ರಿಕೆಗಳು, ಅಪರೂಪದ ವಿಶ್ವಕೋಶಗಳು, ಇತಿಹಾಸದ ದಾಖಲೆಗಳು, ವಿಜ್ಞಾನ, ಕಲೆ, ಸಾಹಿತ್ಯ, ಹೀಗೆ ಪ್ರತಿಯೊಂದು ವಿಷಯದ ಮೇಲೂ ಪುಸ್ತಕಗಳಿವೆ. ವಿಶೇಷ ಏನೆಂದರೆ, ಇಷ್ಟು ಪುಸ್ತಕಗಳನ್ನು ಅಂಕೇಗೌಡರು ಯಾವುದೇ ಕಂಪ್ಯೂಟರ್ ಸಹಾಯವಿಲ್ಲದೆ ಕೇವಲ ತಮ್ಮ ನೆನಪಿನ ಶಕ್ತಿಯಿಂದಲೇ ವರ್ಗೀಕರಿಸಿ ಇಟ್ಟಿದ್ದಾರೆ. ನೀವು ಯಾವ ಪುಸ್ತಕ ಕೇಳಿದರೂ ಕೇವಲ 2 ನಿಮಿಷದಲ್ಲಿ ಕೈಗಿಡುತ್ತಾರೆ. ಅಂಕೇಗೌಡರ ಈ ಸಾಧನೆ ಕೇವಲ ಕರ್ನಾಟಕಕ್ಕೆ ಸೀಮಿತವಾಗಿಯೇ ಉಳಿಯಲಿಲ್ಲ. ದೊಡ್ಡ ದೊಡ್ಡ ಲೈಬ್ರರಿಗಳಲ್ಲೇ ಸಿಗದ ಅತ್ಯಂತ ಅಪರೂಪದ ರೆಫರೆನ್ಸ್ ಪುಸ್ತಕಗಳು ಇವರ ಪುಸ್ತಕದ ಮನೆಯಲ್ಲಿ ಸಿಗುತ್ತವೆ. ಈ ಕಾರಣಕ್ಕಾಗಿ ಭಾರತಾದ್ಯಂತ ಇರುವ ವಿಶ್ವವಿದ್ಯಾಲಯಗಳ PhD ವಿದ್ಯಾರ್ಥಿಗಳು, ಸಂಶೋಧಕರು, ಅಷ್ಟೇ ಅಲ್ಲದೆ ಅಮೆರಿಕ, ಇಂಗ್ಲೆಂಡ್ನಂತಹ ವಿದೇಶಿ ಸಂಶೋಧಕರು ಕೂಡ ಮದ್ದೂರಿನ ಈ ಪುಟ್ಟ ಹಳ್ಳಿಗೆ ಬಂದು ವಾರಗಟ್ಟಲೆ ತಂಗಿ ಅಧ್ಯಯನ ಮಾಡುತ್ತಾರೆ. ಇಷ್ಟೆಲ್ಲ ವಿದ್ವಾಂಸರಿಗೆ ಜ್ಞಾನದ ದಾಸೋಹ ನೀಡುವ ಅಂಕೇಗೌಡರು ಇವತ್ತಿಗೂ ಅತ್ಯಂತ ಸರಳ ಸಜ್ಜನಿಕೆಯ ಮನುಷ್ಯ. ಬರುವ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪುಸ್ತಕ ನೀಡೋದಷ್ಟೇ ಅಲ್ಲದೆ ಹಲವರಿಗೆ ತಮ್ಮ ಮನೆಯಲ್ಲೇ ಊಟ ಹಾಕಿ ಸಾಕಿ ಓದಿಸಿದ್ದಾರೆ. ಪದ್ಮಶ್ರೀ ಗೌರವ ಮತ್ತು ಅವರು ಯಾವ ರೀತಿಯಾಗಿ ಗೌರವವನ್ನು ಪಡ್ಕೊಂಡ್ರು ಅಂತ ನೋಡೋದಾದರೆ, ಅವರು ಯಾವುದೇ ಪ್ರಚಾರ ಬಯಸದೆ ಸ್ವಂತ ಖರ್ಚಿನಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಜ್ಞಾನದ ಭಂಡಾರವನ್ನು ಸಮಾಜಕ್ಕೆ ಮುಡುಪಾಕಿಟ್ಟ ಈ ಮಹಾಚೇತನವನ್ನು ಭಾರತ ಸರ್ಕಾರ ಗುರುತಿಸಿತು. ಇವರಿಗೆ ದೇಶದ ಅತ್ಯುನ್ನತ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಒಬ್ಬ ಸಾಮಾನ್ಯ ಬಸ್ ಕಂಡಕ್ಟರ್ ದೇಶದ ಅತ್ಯುನ್ನತ ಪ್ರಶಸ್ತಿ ಪಡೆಯುವ ಹಂತಕ್ಕೆ ಬೆಳೆದ ಈ ಕತೆ ನಿಜಕ್ಕೂ ಪ್ರತಿಯೊಬ್ಬ ಯುವಕನಿಗೂ ಒಂದು ದೊಡ್ಡ ಇನ್ಸ್ಪಿರೇಷನ್. ನನ್ನ ಬಳಿ ಹಣವಿಲ್ಲ, ಸೌಲಭ್ಯವಿಲ್ಲ ಎಂದು ಕೊರಗುವವರಿಗೆ ಅಂಕೇಗೌಡರ ಜೀವನವೇ ಒಂದು ದೊಡ್ಡ ಉತ್ತರ. ಅಕ್ಷರಗಳನ್ನು ಪ್ರೀತಿಸಿ ಸಮಾಜಕ್ಕೆ ಜ್ಞಾನ ಹಂಚಿದ ಈ ಮಹಾನ್ ಕನ್ನಡಿಗನಿಗೆ ನಮ್ಮದೊಂದು ಕೋಟಿ ಕೋಟಿ ನಮನಗಳು. ಸ್ನೇಹಿತರೆ, ಅಂಕೇಗೌಡರ ಈ ಸಾಧನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಈ ಹೆಮ್ಮೆಯ ಕನ್ನಡಿಗನ ಕತೆ ಎಲ್ಲರಿಗೂ ತಲುಪುವಂತಾಗಲು ಈ ವಿಡಿಯೋವನ್ನು
ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.